ಸರ್ ನಮ್ಮದು ಊರು ಹಿರಾ ತಾಲೂಕು ಹಾಂ. ತುಮಕೂರು ಜಿಲ್ಲೆ ಹಾಂ. ಬ್ಯಾಡಹಳ್ಳಿ ಅಂತೇಳಿ. ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ. ನಮ್ಮದು ಟೋಟಲ್ ಜಮೀನು 10 ಎಕರೆ. ಹಾಂ 10 ಎಕರೆಯಲ್ಲಿ ಒಂದು 500 ಅಡಿಕೆ ಗಿಡ ತೆಂಗಿನ ಗಿಡ ಇವೆ, ಹಾಂ ಒಂದು 1000 ಅಡಿಕೆ ಗಿಡ ಇವೆ, 100 ನುಗ್ಗೆ ಗಿಡ ಇವೆ, ಹಲಸಿನ ಹಣ್ಣು ಮರ ಇವೆ, ಒಂದು 10 ಮಾವಿನ ಮರ ಇವೆ, ಓಕೆ. ಬಾಳೆ ಇದೆ, ನಿಂಬೆ ಗಿಡ ಇವೆ, ಹಾಂ. ಎಳ್ಳಿಕಾಯಿ ಗಿಡ ಇವೆ, ಮೋಸಂಬಿ ಗಿಡ ಇದೆ. ಎಲ್ಲ ಥರ ಒಂದು 10 ವೆರೈಟಿ ಮಾಡ್ತಾ ಇದ್ದೀವಿ ನಾವು. 10 ವೆರೈಟಿ ಎಲ್ಲ ಗಿಡಗಳು ಥರ ಬೆಳೀತಾ ಇದೆ. ಬೆಳೀತಾ ಇದ್ದೀವಿ. ಒಂದು 60,000 ಕಾಯಿ ಬೀಳ್ತವೆ. 60,000 ಕಾಯಿ ಬೀಳುತ್ತೆ. ಕಾಯಿ ಬೀಳ್ತವೆ. ಓಕೆ. ಅಡಿಕೆ ಒಂದು 30 ಕ್ವಿಂಟಲು ಅಡಿಕೆ ಆಗುತ್ತೆ. ನುಗ್ಗೆ ಗಿಡನೂ ಅದು ಸೊಪ್ಪೆಲ್ಲ ಗಿಡದು ಇದು ಕಟ್ ಮಾಡಿ ಗಿಡದ ಬುಡ ಹಾಕ್ತೀವಿ, ಗೊಬ್ಬರ ಆಗುತ್ತೆ. ಓಕೆ. ಈ ಕಾಯಿ ಒಯ್ದು ಮಾರ್ಕೊಂಡ್ಬಿಡ್ತೀವಿ. 10 ಎಕರೆ ಹೊಲದಲ್ಲಿ ಬರೀ ತೆಂಗು ಅಡಿಕೆ ಹಿಡ್ದೇನೆ ಸೊ ಇಷ್ಟೊಂದು ಬೆಳೆ ಇಡಕ್ಕೆ ಏನ್ ಕಾರಣ ಸರ್? ಅದೇ ಹೋಗಿ ಬರೀ ಒಂದೇ ಆದರೆ ಅದರಲ್ಲಿ ಲಾಭ ಇರಲ್ಲ. ಹಾಂ ಎಲ್ಲ ಥರ ಮಾಡಿದ್ರೆ ಒಳ್ಳೆ ನಮಗೆ ಲಾಭ ಬರೋದು. ಹಾಂ ಹಾಂ ಇನ್ನೂ ಇಡ್ಬೇಕಂತೀವಿ, ಇನ್ನೂ ಆಮೇಲೆ ಇದು ಇಲಾಚಿ, ಲವಂಗು, ಮೆಣಸು ಹಾಂ ಹಾಂ ಇಕ್ಬೇಕಂತೀವಿ. ಅದೇ ಮಳೆ ಇಲ್ಲ, ನೀರಿನ ಸಮಸ್ಯೆ ಆಗಿ ನಾವು ಬಿಟ್ಟಿದ್ದೀವಿ ಅಷ್ಟೇ. ಹಾಂ ಹಾಂ ಸೊ 10 ಎಕರೆಗೆ ಎಷ್ಟು ಬೋರ್ ಇದೆ ಈಗ? 6 ಬೋರ್ ಇವೆ. 6 ಬೋರ್. ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ ಏನಿಲ್ಲ, ಚೆನ್ನಾಗಿದೆ ನೀರು. ಚೆನ್ನಾಗಿದೆ ಬೋರ್ ಬರ್ತದೆ. ಗಿಡಗಳಿಗೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಾ? ಎಲ್ಲ ಲ್ಯಾಟ್ರಲ್ ಡ್ರಿಪ್ ಮಾಡಿಬಿಟ್ಟಿದ್ವಿ. ಜೊತೆಗೆ ನೀವು ಸಪೋಟ ಹೇಳಿದ್ರಿ, ಅದ್ರ ಜೊತೆಗೆ ನುಗ್ಗೆ ಇಟ್ಟಿದ್ರಾ, ಮತ್ತೆ ಬೇರೆ ಬೇರೆ ಗಿಡ ಬದಿಗಳಿಗೆ ಇಟ್ಟಿದ್ರಾ. ಹಾಂ, ಸೊ ಇದರಿಂದ ನಿಮ್ಗೆ ಸಮಗ್ರ ಖುಷಿ ತರ ಒಂದಲ್ಲ ಒಂದು ಇನ್ಕಮ್ ಬರ್ತಲೇ ಇರುತ್ತೆ. ಹ್ಞೂ, ಬರ್ತಾ ಇರುತ್ತೆ. ಒಂದೇ ಮಾಡ್ಕೋತವ್ರು ಆಗಲ್ಲ, ಹಾಂ ಹಾಂ ಎಲ್ಲ ಥರ ಮಾಡ್ಬೇಕು. ಓಕೆ. ಸೊ ಇದಕ್ಕೆಲ್ಲ ಗೊಬ್ಬರ ಮತ್ತೆ ಈ ತೆಂಗಿನ ಗರಿಗಳು ಯಾವ ತರ ಇದು ಮಾಡ್ತಿದ್ದೀರಾ? ಅದೇ ಮಷೀನ್ಗೆ ಹಾಕಿ ಹಾಂ ಅದು ಎಲ್ಲ ಒಯ್ದು ಅಂತಲ್ಲಿ ಗುಂಡಿ ಒಳಗೆ ಹಾಕಿ ಹಾಂ ಮ್ಯಾಲ ಮಣ್ಣು ಹಾಕಿಬಿಟ್ರೆ ಗೊಬ್ಬರ ಆಗುತ್ತೆ. ನಾಳೆ ಅದೇ ಮರಕ್ಕೆ ಹಾಕ್ಬೋದು. ಆ ಗೊಬ್ಬರ ಮತ್ತೆ ಗಿಡದ ಕೂಡ ಹಾಕ್ಬೋದು. ನಾವು ಸಪೋಟ ಗಿಡದಲ್ಲಿ 2 ಬೆಳೆ ಬರುತ್ತೆ ಒಂದು ವರ್ಷಕ್ಕೆ. ಹಾಂ ಹಾಂ 2 ಬೆಳೆ ಅಂದ್ರೆ ಒಂದು ಬೆಳೆಗೆ 25,000 ಬರುತ್ತೆ. ಹಾಂ 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 ಈ 2 ಬೀಡ ಅಂದ್ರೆ 50,000 ಆಯ್ತು. ಅದ್ರ ನುಗ್ಗೆ ಗಿಡ ಇದೆಯಲ್ಲ, ಹಾಂ ಅದು ಕಂಟಿನ್ಯೂ ಕಾಯಿ ಇರುತ್ತೆ ಕಂಪಲ್ಸರಿ. ಓಕೆ. ಅದರಲ್ಲಿ ಈಗ ಅದು ಕೆಜಿಗೆ 50 ರೂಪಾಯಿ ತಗೋತಾರೆ. ಕಮ್ಮಿ ಅಂದ್ರೆ ಆದ 23,000 ಆದ ಇರುತ್ತೆ. ಹಲಸಿನ ಹಣ್ಣ ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗ್ತಾರೆ. ಹಾಂ ಅದು ಕೆಜಿ ಲೆಕ್ಕದ ಮೇಲೆ, ಕಾಯಿ ಲೆಕ್ಕದ ಮೇಲೆ ಅದು ಹೋಯ್ತಾರೆ. ಮಾವಿನ ಗಿಡನು ಒಪ್ಪಂದ ಕೊಟ್ಬಿಡ್ತೀವಿ ನಾವು. ಅದು ವರ್ಷಕ್ಕೆ 40,000 ಕೊಟ್ಬಿಡ್ತೀವಿ. ಎಳ್ಳಿ ಗಿಡ ಇದೆ, ಹಾಂ ಅದು ಉಪ್ಪಿನಕಾಯಿ ಹಾಕ್ತಾರೆ. ಹಾಂ ಅದು ಕೆಜಿಗೆ 50 ರೂಪಾಯಿ, 100 ರೂಪಾಯಿ. ಸೀಸನ್ ಹೆಂಗ್ ಬರುತ್ತೆ ಹಂಗೆ ತಗೊಳ್ತಾರೆ. ಒಂದು ಗಿಡದ ರೋಗ ಬರಂಗಿಲ್ಲ, ಹಾಂ 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 ಆ ಉದ್ದೇಶ. ಅಡಿಕೆ ಗಿಡದ ರೋಗ ಇತ್ತು ಅಂದ್ರೆ ಬೇರೆ ಗಿಡದ ಇಕ್ಕಿದ್ರೆ ಅದು ರೋಗ ಅದಕ್ಕೆ ಅದು ಕವರ್ ಮಾಡ್ಕೊಂಡ್ಬಿಡ್ತದೆ, ಕವರ್ ಮಾಡ್ಕೊಳ್ಳುತ್ತೆ. ಈ ರೋಗ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಓಕೆ. ಚೇಪೆ ಗಿಡ ಬೇರೆ ಹಾಕಿದ್ರೆ? ಹ್ಞೂ, ಅದನ್ನೂ ಇದೆ. ಹಾಂ ಅದನ್ನೇನು ಮಾರಕ್ ಹೋಗಲ್ಲ, ಹಾಂ. ಮನೆಯವ್ರು ಯೂಸ್ ಮಾಡ್ತಾ ಇರ್ತಾರೆ. ನಿಂಬೆ ಹಣ್ಣಿದೆ, ಹಾಂ ನಿಂಬೆ ಹಣ್ಣು ನಾವೇನು ಮಾರಕ್ ಹೋಗಲ್ಲ, ಮನೆಗೆ ಯೂಸು. ತೆಂಗಿನ ಮರಕ್ಕೆ ಏನೋ ಡಬ್ಬ ಕಟ್ಟಿದ್ರಲ್ಲ, ಸ್ವಲ್ಪ ಬಗ್ಗೆ ಹೇಳಿ ಸರ್. ಸರ್, ಅದು ಒಂದು ರೋಗ ಬರ್ತಾ ಇದೆ. ಅದು ಏನೋ ಒಂದು ಹುಳ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಅದೇ ಕೆಮಿಕಲ್ ಮಾತ್ರೆ ಬರುತ್ತೆ. ಹಾಂ ಅದು ಬಕೆಟ್ದಲ್ಲಿ ಸೋಪು ಆಮೇಲೆ ನೀರು ಹಾಂ ಹಾಕಿಟ್ಟು ಹಾಂ ಮಾತ್ರೆ ಹಾಕಿದ್ರೆ ಹುಳ ಅದರಲ್ಲಿ ಬೀಳ್ತಾ ಇರುತ್ತೆ. ಹಾಂ ಹಾಂ ನಾವು ಮಾಡಿದ ತಕ್ಷಣ ಈಗ ಕಂಟ್ರೋಲ್ ಆಗಿದೆ. ಹಾಂ ಹಾಂ ಹೊಲ ತುಂಬಾ ಆಗಿತ್ತು, ಹಾಂ. ಈಗೆಲ್ಲ ಕಂಟ್ರೋಲ್ ಆಗಿಬಿಟ್ಟು. ಕಂಟ್ರೋಲ್ ಆಗಿದೆ. ಆಮೇಲೆ ಸುಣ್ಣ ಹಚ್ತಿದ್ವಿ. ಆದ್ರೆ ಸುಣ್ಣದಲ್ಲಿ ಒಂದು ಕೆಮಿಕಲ್ ಬರುತ್ತೆ, ಹಾಂ ಹಾಂ ಅದು ಕೆಮಿಕಲ್ ಹಾಕಿ ಸುಣ್ಣ ಹಚ್ಬಿಟ್ರೆ ಕವರ್ ಆಗಿಬಿಡುತ್ತೆ. ಈಗ ಆಲ್ರೆಡಿ ನೀವು ಅಡಿಕೆ ಗಿಡದ ಮಧ್ಯೆ ಅಡಿಕೆ ಗಿಡ ಇಟ್ಟು ಎಷ್ಟು ದಿನ ಆಗಿದೆ? ಈಗ 1 ವರ್ಷ 1.5 ವರ್ಷ ಆಯ್ತು. ಹಳೇದಾಗ್ತಾ ಇದ್ದಂಗೆ ಹಾಂ ಇದು ಬರುತ್ತಲ್ಲ, ಹೌದೌದು. ಎಲೆ ಬೆಳೆ ಹಾಕಿದ್ವಿ, ಹಾಂ. ಅದನ್ನು ಆದಾಯ ಬರುತ್ತೆ. ಓಕೆ. ಬಾಳೆ ಇದೆ, ಅದು ಕೆಜಿ ಲೆಕ್ಕದ ಮೇಲೆ ತಗೋತಾರೆ. ರೈತರು ಅಂದ್ರೆ ಒಂದೇ ಬೆಳೆ ಬೆಳೀತಾ ಇರಬಾರ್ದು. ಹ್ಮ್ ಈಗ ಅಡಿಕೆ ಆದ್ರೆ ಒಂದು ವರ್ಷಕ್ಕೆ ಒಂದೇ ಸಲ ಬರುತ್ತೆ, ಹೌದು. ಹೌದಾ? ಈಗ ಬೇರೆ ಬೇರೆ ಹಾಕಿದ್ರೆ ಹಾಂ. ಸಪೋಟ ಆಗಲಿ, ಹಾಂ. ಈಗ ಬಿಕ್ಕೆ ಗಿಡ ಆಗಲಿ, ಹಾಂ ಮೋಸಂಬಿ, ಏನೇ ಒಂದೊಂದು ಒಟ್ಟ, ಹೌದು. ಬಾಳೆ ಗಿಡ ಆಗಲಿ, ನುಗ್ಗೆ ಗಿಡ ಆಗಲಿ, ಹಾಂ ಆ ಥರ ಎಲ್ಲ ಹಾಕೊಂಡ್ರೆ ಎಲ್ಲದರಲ್ಲಿ ಬೆನಿಫಿಟ್ ಬರುತ್ತೆ. ಎಲ್ಲದರಲ್ಲೂ ಬರುತ್ತೆ. ಎಲ್ಲರಲ್ಲಿ ದುಡ್ಡು ಸಿಗುತ್ತೆ. ಹಾಂ ಅದ್ರದ್ದು ದುಡ್ಡು ತೊಗೊಂಡು ಅದೇ ಲಾಗೋಡಿ ಗೊಬ್ಬರ ಪಿಬ್ರ ಏನು ಬೇಕಾದ್ರೂ ಮಾಡ್ಕೋಬಹುದು. ಮಾಡ್ಕೋಬೋದು. ಈಗ ತೆಂಗು ಅಂದ್ರೆ ತೆಂಗು ತಿಂಗಳ 1.5 ತಿಂಗಳಿಗೆ ಕೂಡ ಹಾಕ್ತಿವಿ. ಅದು ಒಂದು ವರ್ಷ ತನಕ ಇಡಬೇಕು. ಖಂಡಿತ 1 ವರ್ಷ ತನಕ ಕೊಬ್ಬರಿ ಇಡಬೇಕು. ಹೌದು. ಅಲ್ಲಿ ತನ ಅಂದ್ರೆ ದುಡ್ಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹೌದೌದು. ಬೇರೆ ಬಂದ್ರೆ ಮ್ಯಾನೇಜ್ ಅದ್ರ ದುಡ್ಡು ತಂದು ಅದಕ್ಕೆ ಮ್ಯಾನೇಜ್ ಮಾಡ್ಬೋದು. ಮೇನ್ ಬೆಳೆದ್ರೆ ದುಡ್ಡು ಹಂಗೆ ಉಳ್ಕೊಳ್ಳುತ್ತೆ. ಹಂಗೆ ಉಳ್ಕೊಳುತ್ತೆ. ಹಾಂ 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 ಹಾಂ, ಸೊ ಆಮೇಲೆ ಗೊಬ್ಬರನೂ ಆಗುತ್ತೆ, ಗಿಡಗಳು ಚೆನ್ನಾಗಿ. ಎಲ್ಲನೂ ಆಗುತ್ತೆ. ಅದು ಈಗ ಸಪೋಟ ಗಿಡ ಇಕ್ಕಿದ್ದೀವಲ್ಲ, ಅದ್ರದ್ದು ಎಲೆ ಎಲ್ಲ ಉದುರ್ತದ, ಹಾಂ ಅದು ಅಲ್ಲೇ ಉದ್ರಿ ಅಲ್ಲೇ ಗೊಬ್ಬರ ಆಗುತ್ತೆ. ಹಾಂ 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 ಸಿಲ್ವರ್ ಮರನೂ ಅಷ್ಟೇ, ಅದನ್ನು ಇಕ್ಕಿದ್ರೆ ಅದ್ರ ಎಲೆನೂ ಉದ್ರಿ ಅದನ್ನು ಅಲ್ಲೇ ಗೊಬ್ಬರ ಆಗುತ್ತೆ. ಹಾಂ. ನಾವೇನಾದ್ರು ಇದು ಮಾಡಕ್ ಹೋಗಲ್ಲ. ಅದೇ ಅದೇ ಅದೇ. ಸೊ ಗೊಬ್ಬರ ನೀವೇನು ಹೊರಗಡೆಯಿಂದೆಲ್ಲ ತಗೊಳ್ಳೋ ಇಲ್ಲ, ನಾವು ಹೊಟ್ಟೆ ಗೊಬ್ಬರನೇ ತಗೋಂಗಿಲ್ಲ. ಹಾಂ ಈಗ ಜಮೀನಲ್ಲಿ ನಾವು ಗೇಯಂಗಿಲ್ಲ. ಹೊಲ ಜಮೀನೇ ಹೊಟ್ಟೆ ಗೇಯಂಗಿಲ್ಲ. ಯಾಕೆ ಸರ್? ಅದೇ ಗೇಯರ್ದಿಂದ ಅಡಿಕೆ ಗಿಡದ ಬೇರೆ ಹರ್ಕೊಂಡ್ಬಿಡುತ್ತೆ. ಹಾಂ 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 ಅದನ್ನೇನು ಮಾಡ್ತೀವಿ, ಮಷೀನ್ಲಿ ಹುಲ್ಲು ಬ್ರೇಸ್ ಕಟ್ಟಲ್ಲಿ ಹುಲ್ಲು ಹೊಡೆದ್ಬಿಡ್ತೀವಿ ಅಷ್ಟೇ. ಗರಿ ಕಟ್ ಮಾಡಿದ್ದೇವಲ್ಲ ನಾವು, ಹಾಂ ಅದು ಆ ಥರ ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದೇವೆ ನಾವು. ಓ, ಸೊ ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದೇವೆ ಅದು. ಹಾಂ ಹಾಂ ಕೆಳಗಡೆ ಹಾಕಿ ಮ್ಯಾಲ ಮಣ್ಣು ಹಾಕಿಬಿಟ್ಟಿದ್ದೇವೆ, ಹಾಂ. ಕೊಳತ್ಕೊಂಡು ಆ ಥರ ಗೊಬ್ಬರ ಆಗಿದೆ. ಟೋಟಲ್ 10 ಎಕರೆಯಲ್ಲಿ ತುಂಬಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀರಾ. ಹಾಂ. ಒಂದು ವರ್ಷಕ್ಕೆ ನೀವು ಎಷ್ಟು ಆದಾಯ ನೋಡ್ತೀರಾ ಸರ್? ವರ್ಷಕ್ಕೆ ಅಂದ್ರೆ ಅಣ್ಣ, ಈಗ ಅಡಿಕೆದು ಒಂದು 15 ಲಕ್ಷ ಬರುತ್ತೆ, ಹಾಂ ಹಾಂ ಕೊಬ್ಬರಿ ಅದೊಂದು 10 ಲಕ್ಷ ಆಗುತ್ತೆ. ಓಕೆ. ಈಗೆಲ್ಲ ಮಾಮೂಲಿ ಬಾಳೆ ಗಿಡದ್ದು ಹ್ಮ್ ಅದೊಂದು 23 ಸಾವಿರ ಆಗುತ್ತೆ. ಬಾಳೆ ಗಿಡದ್ದು, ಹ್ಮ್ ಹ್ಮ್ ನುಗ್ಗೆ ಗಿಡದೊಂದು 50-60 ಸಾವಿರ ಆಗುತ್ತೆ. ಹ್ಮ್ 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 ಆಮೇಲೆ ಸಪೋಟದೊಂದು 50-60 ಸಾವಿರ. ಓಕೆ. ಮಾಮೂಲಿ ಅಂದ್ರೆ ಒಂದು 30 ಲಕ್ಷ ಆಗುತ್ತೆ. ಹಾಂ ಹಾಂ ಹಾಂ
30 ಲಕ್ಷದಿಂದ 5-6 ಲಕ್ಷ ಎಲ್ಲ ಗೊಬ್ಬರ ಆಳ ಲಾಗೋಡಿ ಅದು ಇದು ಹೋದ್ರು ಒಂದು 25 ಲಕ್ಷ ಉಳಿತೆ ನಮ್ಗೆ. ಹಿಂದೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಅದ್ರಲ್ಲಿ ಲಾಭ ಇರಲ್ಲ. ಎಲ್ಲ ತರ ಬೆಳಿತಾ ಇರ್ಬೇಕು. ರೈತರು ಒಂದು ರೈತ ಅನ್ನೋದ್ ಬಳಕೆ ಒಂದಾದ್ರೆ ಒಂದು ಲಾಭ ಬರುತ್ತೆ. ಈಗ ಬರೀ ಇದನ್ನೇ ಅಂದ್ಗಡೆ ತೆಂಗು ಅಡಿಕೆ ಅಂದ್ಗಡೆ ಅದ್ರ ಮ್ಯಾಗೆ ಡಿಪೆಂಡ್ ಮಾಡ್ಕೋದು ಆಗಲ್ಲ. ಹೌದು, ಎಲ್ಲ ತರ ಮಾಡಿದ್ರೆ ನಮ್ಗೆ ಒಂಚೂರು ಉಳ್ಕೊಳ್ಳುತ್ತೆ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ, ಧನ್ಯವಾದ ಸರ್. ನಮಸ್ಕಾರ.